ಎಲ್ರಿಗೂ ನಮಸ್ಕಾರ. ಲೈಕು ಕಮೆಂಟು ಸಬ್ಸ್ಕ್ರೈಬ್ ಮಾಡೋರಿಗೆ ದೊಡ್ಡ ನಮಸ್ಕಾರ. ಅಭಿರುಚಿಯಾದ ಅಡುಗೆಗೆ ಸ್ವಾಗತ ಸುಸ್ವಾಗತ. ಚಿಕನ್ ಕಬಾಬ್ ರೆಸಿಪಿ ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಸ್ವಲ್ಪ ಶುಂಠಿ, ಎರಡೇ ಬೆಳ್ಳುಳ್ಳಿ, 4 ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದು ಹಾಕ್ಕೊಂಡು ಮಿಕ್ಸಿಲಿ ಚೆನ್ನಾಗಿ ರುಬ್ಕೋಬೇಕಾಗತ್ತೆ. ಈಸಿ ರೆಸಿಪಿ, ಈ ಥರ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ನೋಡಿ, ಮಿಕ್ಸಿಲಿ ರುಬ್ಕೊಂಡ್ಮೇಲೆ ಈ ಥರ ಪೇಸ್ಟ್ ಆಗಿದೆ. ಇದಕ್ಕೆ 3 ಮೊಟ್ಟೆ ಆ್ಯಡ್ ಮಾಡ್ಕೊಂಡಿದ್ದೀವಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋತಾ ಇದ್ದೀವಿ. ಉಪ್ಪನ್ನು ತುಂಬ ಕರೆಕ್ಟಾಗಿ ಹಾಕೋಬೇಕಾಗುತ್ತೆ. ನೋಡಿ, ಇವಾಗ 1 ಚಿಟಿಕೆಯಷ್ಟು ಅರಿಶಿನ ಹಾಕ್ಕೋಬೇಕು. ಸ್ವಲ್ಪ ಕಬಾಬ್ ಪೌಡ್ರ್ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಕಬಾಬ್ ಪೌಡ್ರ್ ಹಾಕ್ಕೊಂಡ್ವಿ ನೋಡಿ. ಮಿಕ್ಸ್ ಆದಮೇಲೆ ಈ ರೀತಿ ಆಗುತ್ತೆ. ಇದಕ್ಕೆ ಚಿಕನ್ನ ಆ್ಯಡ್ ಮಾಡಬೇಕಾಗುತ್ತೆ. ನೋಡಿ, ನಾವು ಅರ್ಧ kg ಚಿಕನ್ನ ಹಾಕ್ಕೋತಾ ಇದ್ದೀವಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀವಿ. ಮಿಕ್ಸ್ ಮಾಡಿಕೊಂಡು 1-2 ಅವರ್ ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ. ಫ್ರಿಜ್ಜಲ್ಲಿ ಇಟ್ಟಾಗ ಆ ಫ್ಲೇವರೆಲ್ಲ ತಗೊಳುತ್ತದು. ನಿಮ್ಗೆ ತಿಂದಾಗ ಆ ಥರ ಫೀಲ್ ಆಗುತ್ತೆ. ನೋಡಿ, 250 ml ಅಷ್ಟು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀವಿ. ಎಣ್ಣೆ ಕಾದಿದೆ. ಇವಾಗ ಒಂದೊಂದೇ ಪೀಸ್ನ ಈ ಥರ ಎಣ್ಣೆಗೆ ಹಾಕ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಿ ರೋಸ್ಟ್ ಮಾಡಾದಮೇಲೆ ಇನ್ನು ಉಳಿದಿರೋದು ಬ್ಯಾಟಿಂಗ್ ಒಂದೇ. ಈ ಥರ ಮಾಡ್ಕೊಂಡು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಆರೋಗ್ಯವಾಗಿರ್ತೀರ, ಖುಷಿಯಾಗಿರ್ತೀರ. ಎಲ್ಲೆಲ್ಲೋ ಹೋಗಿ ತಿನ್ನೋಕ್ಕಿಂತ ಮನೆಯಲ್ಲೇ ಈ ಥರ ಮಾಡ್ಕೊಂಡು ತಿನ್ನಿ. ಬ್ಯಾಚುಲರ್ಸು ರೂಮಲ್ಲೇ ಈ ಥರ ಮಾಡ್ಕೊಂಡು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡ್ಬೋದು. ಏನಿಲ್ಲ ಅಂದರೂ ಒಂದು 20 ಮಿನಿಟ್ಸ್ ತಗೊಳುತ್ತೆ ಅಷ್ಟೇ ಈ ರೆಸಿಪಿ ಮಾಡೋಕ್ಕೆ. ತುಂಬಾ ಚೆನ್ನಾಗಿರುತ್ತೆ. ಮಾಡ್ಕೊಂಡು ತಿನ್ನಿ. ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನಮ್ಮ ಚಾನಲ್ನ ಎಂಕರೇಜ್ ಮಾಡಿ. ಥ್ಯಾಂಕ್ ಯು ಆಲ್.